ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಲ್ಲ ಮೇಡಮರೇ, ಅವ್ರ ಅಪ್ಪನ ಮೇಲೆ ಅಷ್ಟು ದೊಡ್ಡ ಆರೋಪ ಬಂದಿದೆ, ಆದ್ರೂ ಅಳಿಯ ಮಗಳು ಏನು ಆಗೇ ಇಲ್ಲ ಅನ್ನಂಗೆ ಆರಾಮಾಗಿದಾರಲ್ಲ. ಒಂಚೂರು ಟೆನ್ಷನ್ ಇಲ್ಲ, ಏನೋ ಆಗ್ಬಿಡುತ್ತೆ ಅನ್ನೋ ಭಯನೂ ಇಲ್ಲ, ಏನು ಆಗೇ ಇಲ್ಲ ಅನ್ನೋ ಥರ ಇದಾರಲ್ಲ. ನಂಗೊಂದು ಅರ್ಥ ಆಗ್ತಿಲ್ಲ ಮೇಡಮ್ಮರೇ. ಏನು ಹೇಳ್ತಿದ್ದೆ ನೀನು? ಅವರಿಬ್ರು ನಿಜವಾಗ್ಲೂ ಅಷ್ಟೊಂದು ಖುಷಿಯಾಗಿದ್ದಾರ? ಸ್ವಲ್ಪನೂ ಟೆನ್ಷನ್ ಇಲ್ವಾ? ಇಲ್ಲ ಮೇಡಮ್ಮರೇ, ಮದುವೆ ದಿನ ಅನ್ಕೊಂಡು ಮುದ್ದಾಗಿ ರೊಮ್ಯಾನ್ಸ್ ಮಾಡ್ಕೊಂಡು ಹಾಡ್ಕೊಂಡು ಕುಣ್ಕೊಂಡು ಇದ್ದಾರೆ. ರೊಮ್ಯಾನ್ಸಾ? ಅಯ್ಯೋಯ್ಯೋಯ್ಯೋ, ಆ ಥರ ಎಲ್ಲ ನೀವು ತಿಳ್ಕೊಳಕ್ ಹೋಗ್ಲೇಬೇಡಿ. ಆ ಥರ ಆಗೋದಿಕ್ಕೆ ನಾನು ಬಿಡೋದು ಇಲ್ಲ. ನಾನು ಅವರಿಬ್ಬರ ಮಧ್ಯೆ ಆಡ್ಗೋಡೆ ಥರ ಇದೀನಲ್ಲ, ಹಾಲ್ ಮರೋ ಮೇಡಮ್ಮರೇ, ಡೋಂಟ್ ವರಿ. ಆದ್ರೂ ವೀರು ಇಂಥ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಅವ್ರು ಭಯದಲ್ಲಿರ್ಬೇಕಿತ್ತು, ಅವ್ರಿಗೆ ಗಾಬರಿ ಆಗ್ಬೇಕಿತ್ತು. ಮೇಡಮರೇ, ಅವರಿಗೆ ಗಾಬರಿ ಇಲ್ಲ ಅಂದ್ರೆ ಎದುರಿಗಿರೋರು ಹೊಲ್ಲು ಕಿತ್ತ ಹಾವು ಅಂತ ಗೊತ್ತಾಗಿರ್ಬೇಕು ಅನ್ಸುತ್ತೆ. ಏನ್ ಹೇಳ್ತಿದ್ಯಾ ನೀನು? ಅಂದ್ರೆ ಈ ಸಮಸ್ಯೆಗೆ ಒಂದು ದಾರಿನ ಕಂಡುಕೊಂಡಿರ್ಬೋದು, ಅಥವಾ ಇದರಿಂದ ಏನು ಆಗದೇ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಿರ್ಬೇಕು. ಅದೆಲ್ಲ ಸಾಧ್ಯನೇ ಇಲ್ಲ. ರಾಜಕೀಯದಲ್ಲಿ ಇದೊಂದು ದೊಡ್ಡ ಸುಳಿ. ಈ ಸುಳಿಯಲ್ಲಿ ಸಿಕ್ಕಾಕೊಂಡಿರೋರು ಅಷ್ಟು ಸುಲಭವಾಗಿ ಎದ್ದು ಬರಕ್ಕಾಗಲ್ಲ, ಮುಳುಗ್ ಹೋಗ್ಲೇಬೇಕು. ಎನಿವೇಸ್, ಆ ಮನೇಲಿ ಏನೇನು ನಡೀತಿದೆ ಅಂತ ನನಗೆ ಆಗಾಗ ಅಪ್ಡೇಟ್ ಮಾಡ್ತಾ ಇರು. ಮಾಡ್ತೀನಿ ಮೇಡವ್ರೆ. ಏನೋ ಡೌಟ್ ಹೊಡಿತಿದೆ ಅಲ್ಲ ನನಗೆ. ದುಡ್ಡು ಹಾಕ್ಬಿಟ್ರ ಹಾಲ್ ಮಾರೋರು? ಇಷ್ಟು ಬೇಕಾ? ನಾರ್ಮಲ್ ಮೆಸೇಜ್. ಇಷ್ಟೆಲ್ಲ ಆದ್ಮೇಲೂ ಅವರಿಬ್ರು ಖುಷಿಯಾಗಿದ್ದಾರೆ ಅಂದ್ರೆ ಏನರ್ಥ? ಒಂದ್ ವೇಳೆ ಕಾಂತಮ್ಮ ಹೇಳ್ದ ಹಾಗೆ ಇದರಿಂದ ಯಾವ ತೊಂದರೆನೂ ಆಗೋದಿಲ್ಲ ಅಂತ ಅನ್ಕೊಂಡಿದ್ದಾರ? ಅಥವಾ ತಪ್ಪಿಸ್ಕೊಳಕ್ ಏನಾದ್ರೂ ದಾರಿ ಕಂಡಿಡ್ತಿದಾರ? ಈ ಪ್ಲಾನು ಫ್ಲಾಪ್ ಆಗುತ್ತಾ? ನೋ, ನಾನು ಈಗಲೇ MP ಕಾಲ್ ಮಾಡ್ತೀನಿ. ಹಲೋ MP ಸಾಹೇಬ್ರೆ, ವೀರು ಇವತ್ತು ಎನ್ಕ್ವೈರಿ ಆಫೀಸರ್ಸ್ ಮುಂದೆ ಹೋಗ್ತಿದ್ದಾನೆ. ಅವ್ರು ಇವನ್ನ ಕ್ವೆಶ್ಚನ್ ಮಾಡ್ತಾರೆ. ಇವನು ಅರೆಸ್ಟ್ ಆಗ್ತಾನಾ? ಅಟ್ಲೀಸ್ಟ್ ರೆಸಿಗ್ನೇಷನ್ ಆದ್ರೂ ಕೊಡ್ತಾನಾ? ನೋಡಿ, ನನ್ನ ಕೈಯಲ್ಲಾಗೋದೆಲ್ಲ ನಾನು ಮಾಡಿದ್ದೀನಿ. ಇದನ್ನ ಹೀಗೆ ಬಿಡಬಾರ್ದು. ನೀವು ಆ ವಿಡಿಯೋ ಇಟ್ಕೊಂಡು ಏನ್ ಬೇಕಾದ್ರೂ ಮಾಡಿ ಅದನ್ನ ಕನ್ಫೆಷನ್ ವಿಡಿಯೋ ಅಂತಾನೆ ತಗೊಳ್ಳಿ. ಅವ್ನು ಹೇಗೂ ನಾನೇ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾನಲ್ಲ, ಅದನ್ನ ತಪ್ಪೊಪ್ಪಿಗೆ ಅಂತ ತಗೊಂಡು ಅವನ ಹತ್ರ ರಾಜೀನಾಮೆ ಕೇಳಿ. ವೀರು ಅಧಿಕಾರ ಕಳ್ಕೋಬೇಕು, ಅವ್ನು ಜೈಲಿಗೆ ಹೋಗ್ಬೇಕು. ಅಲ್ಲಿವರೆಗೂ ನನಗ್ ಸಮಾಧಾನ ಇಲ್ಲ. ಯಾವತ್ತೂ ಯಾವುದೇ ಕಾರಣಕ್ಕೂ ಇವರು ತಲೆ ತಗ್ಗಿಸ್ಬಾರ್ದು. ಕೆಲಸ ಇಲ್ಲ ಅನ್ನೋ ಕಾರಣಕ್ಕೆ ಅಡ್ಡಾರಿ ಹಿಡಿದ್ಬಿಟ್ರೆ ಎಂಥ ಪರಿಸ್ಥಿತಿನೂ ನಾನು ಅವ್ರ ಜೊತೆ ಇರಬೇಕು. ಆದರೆ ಈ ವಿಷಯ ನನಗೆ ಗೊತ್ತಾಗಿದೆ ಅಂತ ಅವ್ರಿಗೆ ಗೊತ್ತಾದರೆ ಬೇಜಾರಾಗತ್ತೆ. ಇರಲಿ, ಅದಕ್ಕೂ ಏನಾದ್ರು ದಾರಿ ಹುಡ್ಕೊಂಡು.
ಈ ಶರ್ಟ್ ಶೇಪಲ್ಲಿ ದುಡ್ಡೇನು ಬಂತು? ಜಯಂತ್ ಹತ್ರ ದುಡ್ಡು ಇಸ್ಕೊಂಡಿದ್ದೆ. ಅವನೇನಾದರೂ ದುಡ್ಡು ಜಾಸ್ತಿ ಕೊಟ್ಟಿದ್ನ, ಅಥವಾ ನಾನೇ ಮುಂಚೆನೇ ಈ ಶರ್ಟ್ ಶೇಪಲ್ಲಿ ದುಡ್ಡಿಟ್ಟು ಮರ್ತೋಗಿದ್ನ? ಏನಾದರೂ ಆಗಿರಲಿ, ಒಳ್ಳೇದಾಯ್ತು. ಆ ಹಾಲ್ನವನು ಸಿಕ್ಕಾಪಟ್ಟೆ ಮಾತಾಡ್ತಿದ್ದ. ಟೈಮಿಗೆ ಸರಿಯಾಗಿ ಬಾಡಿಗೆ ಕೊಡ್ದಿದ್ರೆ ಮನೆ ಖಾಲಿ ಮಾಡಿಸ್ತೀನಿ ಅಂತ ಹೇಳ್ದೆ ತಾನೆ. ಈಗ ಖಾಲಿ ಮಾಡಿ. ಸರಿ, ನಾನು ಫೋನ್ ಮಾಡ್ತೀನಿ ನಡಿ. ಏನೋ ನಂದಿಷ್ಟ ಬೆಳಗ್ಗೆ ಹಾಲು ಕೊಟ್ಟು ಹೋದಿಲ್ಲ, ಮತ್ತೆ ಯಾಕೆ ಬಂದೆ? ಇಂದ್ರಮ್ಮನವ್ರೆ, ನನಗಿನ್ನೂ ಬರ್ಬೇಕಾರೋ ದುಡ್ಡು ಇನ್ನೂ ಬರಲೇ ಇಲ್ಲ. ನೀವು ಮಾತ್ರ ಹಾಲು ನೀರಾಗದೆ, ಬಣ್ಣ ಕಡಿಮೆ ಅದೆ, ಅದದೇ ಇದದೆ ಅಂತ ಕಂಪ್ಲೇಂಟ್ ಮಾಡ್ತಾನೆ ಇರ್ತೀರಾ. ಅಲ್ವಾ ನಂದಿಷ್ಟ, ನನ್ನ ಮಗ ಕೊಡ್ತೀನಿ ಅಂತ ಕರ್ಕೊಂಡು ಹೋದ್ನಲ್ಲ. ಕರ್ಕೊಂಡು ಹೋದ್ರು. ಅಣ್ಣ, ನಮ್ಮ ಮನೆಯವ್ರು ನಿಮ್ಗೆ ದುಡ್ಡು ಕೊಡೋಕೆ ಹೇಳಿದ್ರು, ನಾನೇ ಮರ್ತ್ಬಿಟ್ಟೆ. ತಗೊಳ್ಳಿ. ನೋಡಿದ್ಯಾ, ನನ್ನ ಮಗನ ಮರ್ಯಾದೆ ತೆಗಿಯಕ್ಕೆ ನೀನೊಬ್ಳು ಸಾಕು ಕಣೆ. ಅವ್ನು ಕೊಟ್ಟಿರೋ ದುಡ್ಡನ್ನ ಇವನು ಕೊಡದೆ ಇರೋದಕ್ಕೆ ತಾನೆ ಇವನು ಇಷ್ಟೆಲ್ಲ ಬಾಯಿಗೆ ಬಂದ ಹಾಗೆ ಮಾತಾಡಿತು. ನನ್ನ ಮಗ ದುಡಿಯೋ ಗಂಡ್ಸು, ಅವನು ಮರ್ಯಾದೆ ತೆಗೆದು ಬಿಟ್ಟಿಯಲ್ಲ. ಸಾರಿ ಅತ್ತೆ, ನಾನೇ ಮರ್ತ್ಬಿಟ್ಟಿದ್ದೆ. ಮತ್ತೆ ಹೀಗಾಗಲ್ಲ. ಅಣ್ಣ, ನಿಮ್ಗೆ ದುಡ್ಡು ಕ್ಲಿಯರ್ ಆಗಿದೆಲ್ಲ? ಸರಿ 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 ಅದೇ. ಇದು ಮೊದಲೇ ಕೊಟ್ಟಿದ್ರೆ ನಾನು ಅಷ್ಟೆಲ್ಲ ಮಾತಾಡ್ತಾನೆ ಇರಲಿಲ್ಲ. ಬರ್ತೀನಿ. ಸರಿ ಅತ್ತೆ, ನಾನು ಬರ್ತೀನಿ. ತೊಲಗು. ನಾನು ಯಾವಾಗ ದುಡ್ಡು ಕೊಟ್ಟೆ? ನಾನಾ? ಇವತ್ತು ರಾಜೀನಾಮೆ ಕೊಡಬೇಕು. ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಬಂದು ಇವನನ್ನ ಕ್ವೆಶ್ಚನ್ ಮಾಡ್ತಾನೆ. ಆದ್ರೂ ಇವನಿಷ್ಟು ನೆಮ್ಮದಿಯಾಗಿ ಕುತ್ಕೊಂಡು ಧ್ಯಾನ ಮಾಡಕ್ ಹೇಗ್ ಸಾಧ್ಯ? ಯಾಕಕ್ಕ ಬೇಗ ಕಂಡ್ಬಿಟ್ಬಿಟ್ಟಿದ್ಯಾ? ಇಲ್ಲ ಬೇರೆ ತುಂಬಾ ದಿನ ಆಗಿತ್ತಲ್ವಾ, ಅಭ್ಯಾಸ ಇಲ್ಲ. ಸೊ ಅದಕ್ಕೆ ತುಂಬಾ ಧ್ಯಾನ ಮಾಡೋಕ್ಕಾಗಲಿಲ್ಲ. ನೋಡಿದೆ ಅಕ್ಕ, ನಮ್ಮ ನೆಮ್ಮದಿನ ಎಷ್ಟು ಹಾಳು ಮಾಡ್ಕೊಂಡಿದೀವಿ ಅಂತ. 10 ನಿಮಿಷ ಕಣ್ಮುಚ್ಚಿ ದೇವ್ರ ಧ್ಯಾನ ಮಾಡೋಕ್ಕೂ ಆಗಲ್ಲ.